ವೆಲ್ಕಮ್ ಬ್ಯಾಕ್. ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಕಮಿಷನರ್ ಸುನಿಲ್ ಕುಮಾರ್ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಜನಾರ್ದನ್ ರೆಡ್ಡಿ ಡೀಲ್ ಬಗ್ಗೆ ಮಾಹಿತಿ ನೀಡುವ ಸಾಧ್ಯತೆ ಕೂಡ ಇದೆ. ಜನಾರ್ದನ್ ರೆಡ್ಡಿ ಬಂಧನಕ್ಕೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ವಿಶೇಷ ತನಿಖೆಯನ್ನ ಮಾಡೋದಕ್ಕೆ ಅಥವಾ ವಿಶೇಷ ತನಿಖಾ ತಂಡವನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇಮಿಸಲಾಗಿದೆ. ಸೊ 3 ವಿಶೇಷ ತನಿಖಾ ತಂಡಗಳು ಈಗಾಗಲೇ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬಳ್ಳಾರಿ, ಒಂದ್ ಕಡೆ ಹೈದರಾಬಾದ್, ಹಾಗೇನೆ ಬೆಂಗಳೂರಲ್ಲೂ ಕೂಡ ಬೇರೆ ಬೇರೆ ಕಡೆ ಈಗ ರೇಡ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಅರೆಸ್ಟ್ ಬಗ್ಗೆ ಪೊಲೀಸ್ ಕಮಿಷನರ್ ಸುನಿಲ್ ಕುಮಾರ್ ಮಾಹಿತಿ ನೀಡುವ ಸಾಧ್ಯತೆ ಇದು. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡುವ ಅಧಿಕೃತವಾದಂತಹ ಮಾಹಿತಿ ನೀಡುವ ಸಾಧ್ಯತೆಗಳಿದೆ. ಪೊಲೀಸ್ ಕಮಿಷನರ್ ಆಗಿರುವಂತಹ ಸುನಿಲ್ ಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡುವಂತಹ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು, ಯಾವ ರೀತಿಯಾದಂತಹ ಕೇಸ್ ಇದು, ಯಾವ ಕಾರಣಕ್ಕಾಗಿ ಅರೆಸ್ಟ್ ಮಾಡಲಾಗುತ್ತೆ, ಅಥವಾ ಈ ಒಂದು ತನಿಖೆಯ ಪ್ರಗತಿ ಹೇಗಿದೆ, ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ, ಯಾವ ರೀತಿಯಾಗಿ ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ, ಎಲ್ಲಿದ್ದಾರೆ, ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ, ಇವೆಲ್ಲದರ ಬಗ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುನಿಲ್ ಕುಮಾರ್ ಪೊಲೀಸ್ ಕಮಿಷನರ್, ಬೆಂಗಳೂರು ಪೊಲೀಸ್ ನಗರ ಆಯುಕ್ತರು ಇವರು ಈಗಾಗಲೇ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿಚಾರಗಳನ್ನ ತಿಳಿಸುವಂತಹ ಸಾಧ್ಯತೆ ಇದ್ದು ಅಧಿಕೃತ ಮಾಹಿತಿಯನ್ನ ಪೊಲೀಸ್ ಕಮಿಷನರ್ ಸುನಿಲ್ ಕುಮಾರ್ ಅವರು ನೀಡಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಕೂಡ ಆರಂಭ ಆಗುತ್ತೆ. ಜನಾರ್ದನ ರೆಡ್ಡಿಯ ಡೀಲ್ಗೆ ಸಂಬಂಧಪಟ್ಟಂತೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧನಕ್ಕೆ ಕೂಡ ಸಿಸಿಬಿ ಬಲೆಯನ್ನ ಬೀಸಿದೆ. ಆಲ್ರೆಡಿ 3 ತಂಡಗಳನ್ನ ರಚನೆ ಮಾಡಲಾಗಿದೆ. 3 ತಂಡಗಳು ಈಗಾಗಲೇ ಬೇರೆ ಬೇರೆ ಕಡೆ ಸರ್ಚ್ ಅನ್ನು ಕೂಡ ಮಾಡ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ನಡೆಯಲಿದೆ. ಒಟ್ಟಾರೆ ಇಡೀ ಪ್ರಕರಣವನ್ನು ಒಂದ್ಸಲ ನಾವು ಮೆಲುಕು ಹಾಕೋದಾದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ನಾವು ಒಂದ್ಸಲ ಈ ಪ್ರಕರಣ ಏನು ಅನ್ನೋದನ್ನ ಮೆಲುಕು ಹಾಕುವಂತಹ ಪ್ರಯತ್ನವನ್ನ ಮಾಡೋಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ಕೂಡ ಆಂಬಿಡೆಂಟ್ ಕಂಪನಿಯ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ರೆಡ್ಡಿ ಲಿಂಕ್ ಇದೆ. ಅದರಲ್ಲೂ ಕೂಡ ರೆಡ್ಡಿ ಈ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಪ್ರಕರಣಕ್ಕೂ ರೆಡ್ಡಿಗೂ ಸಂಬಂಧ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಜನಾರ್ದನ ರೆಡ್ಡಿಯನ್ನ ಅರೆಸ್ಟ್ ಮಾಡೋದಕ್ಕೆ ನಿನ್ನೆ ಕೂಡ ಪಾರಿಜಾತ ನಿವಾಸಕ್ಕೆ ಹೋಗ್ತಾರೆ. ಆದ್ರೆ ಪಾರಿಜಾತ ನಿವಾಸಕ್ಕೆ ಹೋದಂತಹ ಡಿಸಿಪಿ ಗಿರೀಶ್ ಅಂಡ್ ಅವರ ಟೀಮ್ಗೆ ಎಲ್ಲೂ ಕೂಡ ಜನಾರ್ದನ ರೆಡ್ಡಿ ಕಾಣಿಸೋದಿಲ್ಲ. ಅಲ್ಲಿಂದ ಬರಿಗೈಲಿ ವಾಪಸ್ ಆಗ್ತಾರೆ. ಆಗ ಗೊತ್ತಾಗುತ್ತೆ ಜನಾರ್ದನ ರೆಡ್ಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ 3 ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಜ್ಯುವೆಲ್ಲರಿ ಶಾಪ್ ಮಾಲೀಕರನ್ನ ಕೂಡ ವಿಚಾರಣೆಗೆ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ಇನ್ನು 3 ತಂಡಗಳನ್ನ ಕೂಡ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಚನೆ ಮಾಡಲಾಗಿದೆ. ಬೆಂಗಳೂರು, ಹೈದರಾಬಾದ್ ಹಾಗೇನೆ ಬಳ್ಳಾರಿಯಲ್ಲೂ ಕೂಡ ಸರ್ಚ್ ಮಾಡುವ ಸಾಧ್ಯತೆ ಇದೆ. ಅದರಲ್ಲೂ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಕಾಲ್ ಡೀಟೇಲ್ಸ್ ಅನ್ನ ತೆಗೆದು, ಕಾಲ್ ಡೀಟೇಲ್ಸ್ ಪ್ರಕಾರ ಹೈದರಾಬಾದ್ ಅಲ್ಲಿ ಇದ್ದಾರೆ ಜನಾರ್ದನ ರೆಡ್ಡಿ ಅನ್ನೋದನ್ನ ಮಾಹಿತಿ ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಹಾಗಾಗಿ ಒಂದ್ ಕಡೆ ಚಂದ್ರಬಾಬು ನಾಯ್ಡು ಅವರು ಕೂಡ ಕೆಡ್ಡವನ್ನ ತೋಡಿರುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದ್ರೆ, ಇನ್ನೊಂದ್ ಕಡೆ ಹೈದರಾಬಾದ್ನ ಪೊಲೀಸರ ಜೊತೆ ಕೂಡ ಬೆಂಗಳೂರು ಪೊಲೀಸರು, ಸಿಸಿಬಿ ಪೊಲೀಸರು ಒಂದು ವೇಳೆ ಜನಾರ್ದನ ರೆಡ್ಡಿ ಏನಾದರೂ ಸಿಕ್ಕಿದ್ರೆ ನಮಗೆ ಮಾಹಿತಿಯನ್ನ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಬೆಂಗಳೂರು ಸಿಸಿಬಿ ಪೊಲೀಸರು. ಇದು ರೆಡ್ಡಿಯ 20 ಕೋಟಿಯ ಡೀಲ್. ವಂಚಕರ ಪರ, ಚೈನ್ ಲಿಂಕ್ ಕಂಪನಿ ಪರ ರೆಡ್ಡಿ ನಿಂತಿದ್ರು ಅಂತ ಹೇಳಿ ಇಡಿ ಬಲೆಯಿಂದ ಬಿಡಿಸುವಂತಹ ಭರವಸೆಯನ್ನ
ಫರೀದ್ ಅನ್ನುವರಿಗೆ ರೆಡ್ಡಿ ಕೊಟ್ಟಿದ್ರು. ದುಡ್ಡು ಕೊಟ್ರೆ ಆಂಬಿಡೆಂಟ್ ಕಂಪನಿ ಬಚಾವ್ ಮಾಡುವ ಭರವಸೆಯನ್ನ ಕೂಡ ಕೊಟ್ಟಿದ್ರು. 500 ಕೋಟಿಯ ವಂಚನೆ ಇದು. ಸಿಸಿಬಿಯಿಂದ ಫರೀದ್ಗೆ ಡ್ರಿಲ್ಲಿಂಗ್ ಆಗತ್ತೆ. ಹಾಗೇನೆ ಆ ಸಂದರ್ಭದಲ್ಲಿ 25 ಕೋಟಿಯ ಡೀಲ್ ಮಾಡಿಕೊಡುವ ಸಂದರ್ಭದಲ್ಲಿ 20 ಕೋಟಿಗೆ ಡೀಲ್ ಆಗತ್ತೆ. ಆನಂತರ 18 ಕೋಟಿ ರೂಪಾಯಿ ಬಳ್ಳಾರಿಯ ಚಿನ್ನದ ವ್ಯಾಪಾರಿ ಮೂಲಕ ಜನಾರ್ದನ್ ರೆಡ್ಡಿಗೆ ಆರ್ಟಿಜಿಎಸ್ ಆಗುತ್ತೆ. 2 ಕೋಟಿ ಸಿಸಿಬಿ ಅಧಿಕಾರಿಗೆ ಅಂತ ಹೇಳಿ, ಇಡಿ ಅಧಿಕಾರಿಗೆ ಅಂತ ಹೇಳಿ. ಸೊ ಈ 2 ಕೋಟಿ ರೂಪಾಯಿ ಇಡಿ ಅಧಿಕಾರಿಗೆ ಕೊಟ್ಟು ಡೀಲ್ ಮಾಡಿಕೊಳ್ಳುವಂತಹ ಪ್ರಯತ್ನ ಆಯಿತು. ಹೋಟೆಲ್ ಒಂದರಲ್ಲೇ ಡೀಲ್ ಅನ್ನು ಮುಗಿಸಿದ್ರು ರೆಡ್ಡಿ. ಫರೀದ್ ಮತ್ತು ಇತರೆ ವಂಚಕರನ್ನ ರಕ್ಷಿಸೋದಕ್ಕೆ ರೆಡ್ಡಿ ಈ ಸಂದರ್ಭದಲ್ಲಿ ಒಪ್ಪಿಗೆಯನ್ನು ಕೂಡ ಕೊಡ್ತಾರೆ. ಆ ಕಾರಣಕ್ಕಾಗಿ ರೆಡ್ಡಿ ಇಡಿ ಅಧಿಕಾರಿಗಳನ್ನು ಸಂಪರ್ಕಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. 20 ಕೋಟಿಯ ಡೀಲ್, ಅದರಲ್ಲಿ 18 ಕೋಟಿಯನ್ನ ಬಂಗಾರದ ವ್ಯಾಪಾರಿ ಮೂಲಕ, ಅದರಲ್ಲೂ ಕೂಡ ಆರ್ಟಿಜಿಎಸ್ ಮಾಡಿಸ್ಕೊಳ್ತಾರೆ. 20 ಕೋಟಿಯಲ್ಲಿ ಫರೀದ್ ಕೊಟ್ಟಿರುವಂತಹದ್ದು 20 ಕೋಟಿ, ಆದ್ರೆ ರೆಡ್ಡಿ 18 ಕೋಟಿ ತಗೊಂಡು 2 ಕೋಟಿಯನ್ನ ಇಡಿ ಅಧಿಕಾರಿಗೆ ಕೊಡುವಂತಹ ಒಂದು ಡೀಲ್ ಅಲ್ಲೇ ಆಗಿರುತ್ತೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ಆ ಒಂದು ಹೋಟೆಲ್ ಅಲ್ಲಿ, ಐಷಾರಾಮಿ ಹೋಟೆಲ್ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಡೀಲ್ ಆದಂತಹ ದೃಶ್ಯದ ಒಂದು ಫೋಟೋವನ್ನು ಕೂಡ ನೀವು ನೋಡ್ತಿದ್ದೀರಾ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಇಡೀ ಪ್ರಕರಣ ಸಾಕಷ್ಟು ತೀವ್ರಗತಿಯಲ್ಲಿ ಕೂಡ ನಡೀತಾ ಇದೆ ತನಿಖೆ ಮಂಜು. ಹಾಗಾಗಿ ಏನಾಗಬಹುದು, ಏನೇನು ಆಪ್ಷನ್ಸ್ ಇದೆ ಸಿಸಿಬಿ ಅಧಿಕಾರಿಗಳಿಗೆ ಹಾಗೆ ರೆಡ್ಡಿಗೆ? ಖಂಡಿತ ನವಿತಾ, ಈಗಾಗಲೇ ಜನಾರ್ದನ್ ರೆಡ್ಡಿಯನ್ನ ಬಂಧಿಸೋಕೆ ಅಂತಾನೆ ಸಿಸಿಬಿ ಅಧಿಕಾರಿಗಳ ತಂಡ ಈಗಾಗಲೇ ವಿಶೇಷವಾಗಿ ಕಾರ್ಯಾಚರಣೆ ನಡೆಸಿದ್ರೆ, ಮತ್ತೊಂದು ಕಡೆ ಈ ಒಂದು ಫರೀದ್ನ ಇನ್ವಾಲ್ವ್ಮೆಂಟ್ ಏನು, ಆಂಬಿಡೆಂಟ್ ಕಂಪನಿ ಎಷ್ಟು ಜನಕ್ಕೆ ಚೀಟ್ ಮಾಡಿದೆ, ಜೊತೆಗೆ ಅದರಲ್ಲಿ ಈ ಒಂದು ಜನಾರ್ದನ್ ರೆಡ್ಡಿಯ ಇನ್ವಾಲ್ವ್ಮೆಂಟ್ ಏನಿತ್ತು. ಯಾಕಂದ್ರೆ ಇಲ್ಲಿ ಇಡಿ ಅಧಿಕಾರಿಗಳನ್ನು ಕೂಡ ಅಷ್ಟೇ ಜನಾರ್ದನ್ ರೆಡ್ಡಿ ಬುಕ್ ಮಾಡ್ಕೊಂಡಿದ್ರು. ಯಾಕಂದ್ರೆ ಫರೀದ್ನನ್ನು ಆಂಬಿಡೆಂಟ್ ಕಂಪನಿಯ ವಂಚನೆ ಕೇಸ್ನಲ್ಲಿ ಆತನನ್ನ ಏನಾದ್ರೂ ಮಾಡಿ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಇಲ್ಲಿ ಮಧ್ಯಪ್ರವೇಶ ನಡೆಸಿ ಡೀಲ್ ಅನ್ನ ನಡೆಸಿದ್ರು. ಜೊತೆಗೆ 2 ಕೋಟಿ ರೂಪಾಯಿ ಹಣವನ್ನ ಫರೀದ್ ನಿಂದ ನೇರವಾಗಿ ಏನು ಇಡಿ ಅಧಿಕಾರಿಗಳಿಗೆ ಜನಾರ್ದನ್ ರೆಡ್ಡಿಯ ಕೊಡ್ತಿದ್ರು ಅನ್ನುವಂತಹ ಆರೋಪಗಳು ಕೂಡ ಈಗಾಗಲೇ ಕೇಳಿ ಬರ್ತಿದೆ. ಇದೆಲ್ಲದಕ್ಕೂ ಕೂಡ ಅಷ್ಟೇ ಉತ್ತರ ಕೊಡೋಕೆ ಅಂತಾನೆ ನಗರ ಪೊಲೀಸ್ ಆಯುಕ್ತರಂತ ಸುನೀಲ್ ಕುಮಾರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ಆಂಬಿಡೆಂಟ್ ಕಂಪನಿಯ ಫರೀದ್ ಯಾವ ರೀತಿಯಾದಂತಹ ಚೀಟ್ ಮಾಡ್ತಿದ್ದ, ಜೊತೆಗೆ ಅಲ್ಲಿ ಯಾವೊಂದು ಹೋಟೆಲ್ ನಲ್ಲಿ ಜನಾರ್ದನ್ ರೆಡ್ಡಿ, ಫರೀದ್ ಸೇರಿದಂತೆ ಅಲಿ ಖಾನ್ ಏನೆಲ್ಲ ರೀತಿಯಂತ ಸಭೆಯನ್ನು ನಡೆಸಿದ್ರು, ಸಭೆಯಲ್ಲಿ ಎಷ್ಟು ಕೋಟಿ ಹಣಕ್ಕೆ ಮೊದಲನೇದಾಗಿ ಜನಾರ್ದನ್ ರೆಡ್ಡಿ ಅವರು ಬೇಡಿಕೆಯನ್ನು ಇಟ್ಟಿದ್ರು, ಅದು ಎಷ್ಟು ಕೋಟಿಗೆ ಬೇಡಿಕೆ ಡೀಲ್ ಆಯಿತು ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ ನಗರ ಪೊಲೀಸ್ ಆಯುಕ್ತರು ಪತ್ರಿಕಾಗೋಷ್ಠಿ ನಡೆಸುವಂತ ಮುಖಾಂತರವಾಗಿ ಹೇಳಲು ಈಗಾಗಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಆರಂಭ ಮಾಡ್ತಿದ್ರೆ. ಒಂದು ಕಡೆ ನಗರ ಪೊಲೀಸ್ ಆಯುಕ್ತರು ಪತ್ರಿಕಾಗೋಷ್ಠಿಯನ್ನು ನಡೆಸಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಮಾಡ್ಕೊಂತಿದ್ರೆ, ಮತ್ತೊಂದು ಕಡೆ ಸಿಸಿಬಿಯ ಪೊಲೀಸರು ಏನು ಸರ್ಚ್ ವಾರೆಂಟ್ ಪಡೆದು ಜನಾರ್ದನ್ ರೆಡ್ಡಿಗೆ ಸೇರಿರುವಂತಹ ಮನೆ, ಕಚೇರಿ ಮತ್ತು ಅವರ ಆಪ್ತರ ಮನೆಗಳ ಮೇಲೆ ರೈಡ್ ಮಾಡೋದಕ್ಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ನಡೆಸಿಕೊಂಡು ಅವರು ಕೂಡ ಅಷ್ಟೇ ಇನ್ನೇನು ನಗರ ಪೊಲೀಸ್ ಆಯುಕ್ತರ ಒಂದು ಉತ್ತರಕ್ಕಾಗಿ ಅವರು ಕೂಡ ಕಾಯ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದೆಲ್ಲ ಒಂದು ಕಡೆ. ಜೊತೆಗೆ ಅಲಿ ಖಾನ್ ಮತ್ತು ಜನಾರ್ದನ್ ರೆಡ್ಡಿ ಇಬ್ರು ಕೂಡ ಅಷ್ಟೇ ಹೈದರಾಬಾದ್ ನ ಒಂದು ಫ್ಲಾಟ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಸಿಬಿ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಆ ಒಂದು ಇನ್ಫಾರ್ಮೇಶನ್ ಕೂಡ ಅಷ್ಟೇ ಜನಾರ್ದನ್ ರೆಡ್ಡಿ ವಕೀಲರ ಜೊತೆ ಸಂಪರ್ಕ ನಡೆಸಿದಂತಹ ಟೈಮ್ ನಲ್ಲಿ ಸಿಕ್ಕಂತಹ ಒಂದು ಲೊಕೇಶನ್ ಏನಿತ್ತು, ಆ ಒಂದು ಲೊಕೇಶನ್ ಆಧರಿಸಿ ಹೈದರಾಬಾದ್ ಇರೋದ್ರ ಬಗ್ಗೆ ಖಚಿತ ಮಾಡ್ಕೊಂಡಿದ್ದಾರೆ. ಖಚಿತ ಮಾಡ್ಕೊಂಡು ಅಲಿ ಖಾನ್ ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರನ್ನೂ ಕೂಡ ಅಷ್ಟೇ ಸಂಜೆ ಒಳಗಾಗಿ ಅರೆಸ್ಟ್ ಮಾಡ್ಕೊಂಡು ಬರುವಂತೆ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಸಿಸಿಬಿಯ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರೆ, ಅದೇ ಒಂದು ಇನ್ಫಾರ್ಮೇಶನ್ ಆಧರಿಸಿದಂತಹ ಸಿಸಿಬಿಯ ಒಂದು ತಂಡ ಈಗಾಗಲೇ ಹೈದರಾಬಾದ್ಗೂ ಕೂಡ ಹೊರಟಿದೆ, ಮತ್ತೊಂದು ತಂಡ ಬಳ್ಳಾರಿಗೆ ಹೊರಟಿರುವಂತದ್ದು. ಇನ್ನು ಉಳಿದಂತಹ ತಂಡಗಳು ಬೆಂಗಳೂರಿನಲ್ಲಿ ಈಗಾಗಲೇ ಕಾರ್ಯಾಚರಣೆ ನಡೆಸಿದ್ದೇವೆ. ಸದ್ಯಕ್ಕೆ ಇರುವಂತಹ ಒಂದು ಇನ್ಫಾರ್ಮೇಶನ್ ನ ಪ್ರಕಾರವಾಗಿ ಸಿಸಿಬಿಯ ಪೊಲೀಸರು ಇನ್ನೇನು 1 ಗಂಟೆಯ ಒಳಗಾಗಿ ಬೆಂಗಳೂರು, ಬಳ್ಳಾರಿ ಮತ್ತು ಹೈದರಾಬಾದ್ ನ ಕೆಲವೊಂದು ಜಾಗಗಳಲ್ಲಿ ರೈಡ್ ನಡೆಸೋಕೆ ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನ ಮಾಡಿಸ್ಕೊಂಡು ಏನೆಲ್ಲಾ ರೀತಿಯಂತಹ ದಾಖಲೆಗಳನ್ನ ಜನಾರ್ದನ್ ರೆಡ್ಡಿ ಅವರು ರೈಡ್ ಮಾಡಿದ ಸಂದರ್ಭದಲ್ಲಿ ತಗೊಂತಾರೆ. ಕೇವಲ ಯಾಕಂದ್ರೆ ಈ ಒಂದು ಚಿನ್ನವನ್ನು ಕೂಡ ಅಷ್ಟೇ ಇವರು ಸರಬರಾಜು ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿಬರ್ತದೆ. ಜೊತೆಗೆ ಹಣವನ್ನು ಕೂಡ ಅಷ್ಟೇ ವಿಲೇವಾರಿ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪಗಳು ಏನ್ ಕೇಳಿ ಬರ್ತಿದೆ. ಇದೆಲ್ಲವನ್ನು ಕೂಡ ಅಷ್ಟೇ ಹವಾಲಾ ದಂಧೆ ಆಗಿರ್ಬೋದು, ಪ್ರತಿಯೊಂದನ್ನ ಇಟ್ಕೊಂಡ್ಬಿಟ್ಟು ಇವತ್ತು ರೈಡ್ ಮಾಡ್ತಾರೆ. ರೈಡ್ ನಡೆಸಿದಂತ ಸಂದರ್ಭದಲ್ಲಿ ಏನೆಲ್ಲಾ ರೀತಿಯ ದಾಖಲೆಗಳು ಸಿಗುತ್ತೆ, ಅದರ ಮೇಲೆ ಮತ್ತಷ್ಟು ಎಫ್ಐಆರ್ ಗಳನ್ನು ಜನಾರ್ದನ್ ರೆಡ್ಡಿಯ ಮೇಲೆ ದಾಖಲು ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಒಟ್ನಲ್ಲಿ ಜನಾರ್ದನ್ ರೆಡ್ಡಿ ಈ ಬಾರಿ ಏನಾದ್ರೂ ಸಿಕ್ಕಂತ ಪಕ್ಷದಲ್ಲಿ ಮತ್ತಷ್ಟು ದಿನಗಳ ಕಾಲ ಜೈಲಿಗೆ ಸೇರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜು ಡೀಟೇಲ್ಸ್ಗೆ.
ಚುನಾವಣೆಗೂ ಮೊದಲೇ ರೆಡ್ಗೆ ಕೆಡ್ಡ ತೋಡಲಾಗಿತ್ತ. ಆಂಬಿಡೆಂಟ್ ಚೀಟಿಂಗ್ ಬಗ್ಗೆ ವಿಚಾರಣೆಯ ನೆಪದಲ್ಲಿ ಡಿಟೇಲ್ ತನಿಖೆಯನ್ನ ನಡೆಸಿದ್ರು ಡಿಸಿಪಿ ಗಿರೀಶ್. ಚುನಾವಣೆಗೂ ಮೊದಲೇ ರೆಡ್ಡಿಗೆ ಕೆಡ್ಡ ತೋಡಲಾಗಿತ್ತ. ರೆಡ್ಡಿ ಪಾತ್ರ ಇದೆ ಅಂತ ಹೇಳಿದ ಅಲಿ ಖಾನ್ ಆಧಾರ ಸಿಕ್ಕಾಗ ಸಿಎಂಗೆ ಮಾಹಿತಿಯನ್ನು ಕೂಡ ನೀಡಿದ್ರು. ಸಿಎಂಗೆ ಅಲೋಕ್ ಕುಮಾರ್ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ರು. ಡಿಟೇಲ್ ತನಿಖೆಯನ್ನ ನಡೆಸಿದ್ರು ಡಿಸಿಪಿ ಗಿರೀಶ್ ಅವರು. ಇದರ ಬಗ್ಗೆ ಆಧಾರ ಸಿಕ್ಕ ಮೇಲೆ ಈಗಾಗಲೇ ಅಲೋಕ್ ಕುಮಾರ್ ಅವರು ಕೂಡ ಸಿಎಂಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ ಬೈ ಎಲೆಕ್ಷನ್ ಇದ್ದಂತಹ ಹಿನ್ನೆಲೆಯಲ್ಲಿ ರೆಡ್ಡಿಗೆ ಕೆಡ್ಡ ತೋಡುವಂತಹ ಅಥವಾ ಆ ರೀತಿಯಾದಂತಹ ಬೆಳವಣಿಗೆಗಳು ಆಗೋದಕ್ಕೆ ಬೈ ಎಲೆಕ್ಷನ್ ಅಡ್ಡಿ ಆಯ್ತಾ? ಎಲೆಕ್ಷನ್ ಮುಂಚೆನೆ ರೆಡ್ಡಿಗೆ ಕೆಡ್ಡ ತೋಡಲಾಗಿತ್ತ. ಇನ್ನು ಡಿಕೆಶಿ ಜೊತೆ ಮಾತನಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುಮಾರಸ್ವಾಮಿ ಅವರು ರೆಡ್ಡಿ ಅರೆಸ್ಟ್ ಬಗ್ಗೆ ಡೀಪ್ ಡಿಸ್ಕಷನ್ ಕೂಡ ನಡೆದಿತ್ತು. ಎಲೆಕ್ಷನ್ ಮುಗಿಲಿ ಸುಮ್ನಿರಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಚಿವ ಡಿಕೆಶಿ ಕೂಡ ಸಿಎಂಗೆ ಮಾಹಿತಿಯನ್ನ ಕೊಟ್ಟಿದ್ರು, ಹೇಳಿದ್ರು. ರೆಡ್ಡಿ ಮೇಲೆ ಕಣ್ಣಿಟ್ಟಿತ್ತು ಸಿಸಿಬಿ. ಪ್ರತಿ ಚಲನವಲನದ ಬಗ್ಗೆ ಕೂಡ ನಿಗಾವನ್ನ ವಹಿಸಿದ್ರು ಸಿಸಿಬಿ ಅಧಿಕಾರಿಗಳು. ಮೊನ್ನೆ ರಾತ್ರಿ ಮೊಳಕಾಲ್ಮೂರಿನಿಂದಾನೇ ರೆಡ್ಡಿ ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಎಲೆಕ್ಷನ್ ಗಿಂತ ಮುಂಚೆನೆ ರೆಡ್ಡಿಗೆ ಕೆಡ್ಡ ತೋಡ್ಲಾಗಿತ್ತ ಅಂತ ಹೇಳಿ, ಒಂದು ಎಲೆಕ್ಷನ್ ಇಷ್ಟು ದಿನ ಕಾಯುವ ಹಾಗೆ ಮಾಡ್ತಾ ಅಥವಾ ಆ ಬೆಳವಣಿಗೆಗಳು ಆಗೋದಕ್ಕೆ ಎಲೆಕ್ಷನ್ ಮುಗಿಲಿ ಅಂತ ಕಾಯ್ತಾ ಇದ್ರಾ ಹೇಗೆ? ನವಿತಾ ಜೈನ್, ಯಾವಾಗ ಆಪರೇಷನ್ ಕಮಲದ ಹಿಂದೆ ಜನಾರ್ದನ್ ರೆಡ್ಡಿ ಇದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ಗೊತ್ತಾಯ್ತು, ಅದರಲ್ಲೇ ಪ್ರಮುಖವಾಗಿ ಗುಪ್ತಚರ ಇಲಾಖೆ ಕೂಡ ರೆಡ್ಡಿ ರಾಮುಲು ಜೊತೆ ಸೇರ್ಕೊಂಡು ಸೈಲೆಂಟ್ ಆಗಿ ಆಪರೇಷನ್ ಕಮಲಕ್ಕೆ ಏನೆಲ್ಲ ಮಾಡ್ತಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಅರಿವಾಯ್ತು. ಇದಾದ ನಂತರಲ್ಲೇ ಡಿಕೆ ಶಿವಕುಮಾರ್ ಇವತ್ತಿನ ಜನಾರ್ದನ್ ರೆಡ್ಡಿ ಕೆಡ್ಡಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಹಾಗಾಗಿ ಜನಾರ್ದನ್ ರೆಡ್ಡಿಯ ಆಂಬಿಡೆಂಟ್ ಏನು ಸಿಸಿಬಿ ಪ್ರಕರಣ ಇತ್ತು, ಆ ಪ್ರಕರಣ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಸರ್ಕಾರ ಪಡೆದುಕೊಳ್ಳಾಯ್ತು. ಆ ಮುಖಾಂತರ ಸಿಸಿಬಿಯಿಂದ ರೆಡ್ಡಿಗೆ ಕೆಡ್ಡವನ್ನು ತೊಡಲಾಯ್ತು. ಅಷ್ಟರಲ್ಲೇ ಬಳ್ಳಾರಿ ಲೋಕಸಭೆ ಉಪಚುನಾವಣೆ ಘೋಷಣೆ ಆಯ್ತು. ಆದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ರೆ ಬಳ್ಳಾರಿಯಲ್ಲಿ ಒಂದಷ್ಟು ಮತಗಳಿಗೆ ಪ್ರಾಬ್ಲಮ್ ಆಗುತ್ತೆ ಎಂಬ ಮಾಹಿತಿ ಕೂಡ ಇತ್ತು. ಆದ್ರೆ ಇದನ್ನೇ ಎನ್ಕೇಸ್ ಮಾಡಿದಂತ ಡಿಕೆ ಶಿವಕುಮಾರ್ ಅವರು ಬಳ್ಳಾರಿ ಉಪಚುನಾವಣೆ ಉಸ್ತುವಾರಿ ಕೂಡ ವಹಿಸಿಕೊಂಡಿದ್ರು. ಹಾಗಾಗಿ ಜನಾರ್ದನ್ ರೆಡ್ಡಿಗೆ ಯಾವುದೇ ಕಾರಣಕ್ಕೂ ಬಳ್ಳಾರಿಗೆ ಎಂಟ್ರಿ ಕೊಡಬಾರದು ಮತ್ತು ಬಳ್ಳಾರಿ ವಿಚಾರದಲ್ಲಿ ಯಾವುದೇ ರೀತಿ ಆರ್ಥಿಕವಾಗಿ ರಾಮುಲುಗೆ ಸಹಾಯವನ್ನು ಮಾಡಬಾರದು ಮತ್ತು ನಿಮ್ಮ ಟೀಮ್ ಯಾವುದೇ ಕಾರಣಕ್ಕೂ ಲೋಕಸಭೆ ಉಪಚುನಾವಣೆಯಲ್ಲಿ ಕೆಲಸ ಮಾಡಬಾರದು ಮತ್ತು ಒಂದು ವೇಳೆ ನೀವೇನು ಎಂಟ್ರಿ ಕೊಟ್ರೆ ಅರೆಸ್ಟ್ ಆಗ್ತೀರಾ ಎಂಬ ರೀತಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ರು. ರೆಡ್ಡಿ ಆಪ್ತರ ಮುಖಾಂತರ ಸ್ವತಃ ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಎಲ್ಲರ ಮಾಹಿತಿಯನ್ನು ಅರಿತಂತ ಜನಾರ್ದನ್ ರೆಡ್ಡಿ ಇದೀಗ ಎಸ್ಕೇಪ್ ಆಗಿರುವಂತದ್ದು. ನವಿತಾ ಜೈನ್, ಓಕೆ, ಈ ಎಲ್ಲಾ ಬೆಳವಣಿಗೆಗಳ ಹಿಂದೆ ಕೂಡ ಸಾಕಷ್ಟು ಆಧಾರಗಳನ್ನ ಇಟ್ಕೊಂಡೇ ಮಾಹಿತಿಯನ್ನು ಕೂಡ ನೀಡಲಾಗಿತ್ತು ಅಂತ ಹೇಳಿ, ಹಾಗಾಗಿ ಎಲ್ಲಾ ಆಧಾರ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಮೊಳಕಾಲ್ಮೂರಿನಿಂದಾನೇ ರೆಡ್ಡಿ ಎಸ್ಕೇಪ್ ಆಗಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಿಬ್ಬಂದಿಗಳು ಕೂಡ ರೆಡ್ಡಿಗೆ ಇಲ್ಲಿ ಸಹಾಯ ಮಾಡಿದ್ರಾ ಹೇಗೆ ಅಂತ? ನವಿತಾ ಜೈನ್, ಕಳೆದ ಒಂದು ತಿಂಗಳಿಂದ ಈ ಪ್ರಕರಣ ಸಂಬಂಧಪಟ್ಟಂಗೆ ವರ್ಕ್ ಮಾಡಲಾಗಿತ್ತು. ಸಿಸಿಬಿ ಅಧಿಕಾರಿಗಳು ತುಂಬಾ ಸೀರಿಯಸ್ ಆಗಿ ವರ್ಕ್ ಮಾಡಿದ್ರು. ಈ ಎಲ್ಲ ಕಾರಣದಿಂದ ಕಳೆದ 2 ವಾರದ ಹಿಂದೆ ಅಲಿಖಾನ್ ಬಂಧನ ಮಾಡ್ಲಿಕ್ಕೆ ಬೇಟೆಯನ್ನ ಆರಂಭಿಸಿದ್ರು. ಅಷ್ಟರೊಳಗಡೆ ಅಲಿಖಾನ್ ಕೂಡ ಮಾಹಿತಿ ಸಿಕ್ತು. ಅಂದ್ರೆ ಇಡೀ ಪ್ರಕರಣದ ಎಲ್ಲ ಒಂದ್ ಕಡೆ ರೆಡ್ಡಿ ಕೂಡ ತಗಲಾಕೊಳ್ತಾರೆ ಎಂಬ ಮಾಹಿತಿ ಕೂಡ ರೆಡ್ಡಿ ಅರಿವಿಗೆ ಬಂತು. ಇದರ ಬೆನ್ನಲ್ಲೇ ಬಳ್ಳಾರಿ ಲೋಕಸಭಾ ಉಪಚುನಾವಣೆಯಲ್ಲಿ ಕೂಡ ರೆಡ್ಡಿಗೆ ವಾರ್ನಿಂಗ್ ಕೂಡ ಹೋಗಿತ್ತು. ಹಾಗಾಗಿ ಯಾವುದೇ ಕಾರಣಕ್ಕೂ ಇವರು ನಮ್ಮನ್ನು ಬಿಡೋಲ್ಲ ಎಂಬ ಮಾಹಿತಿ ಇತ್ತು. ಯಾಕಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಶಿವಮೊಗ್ಗದಲ್ಲಿ ಚುನಾವಣೆ ಸಂದರ್ಭದಲ್ಲಿ ರೆಡ್ಡಿ ವಿರುದ್ಧ ಆರೋಪವನ್ನು ಮಾಡಿದ್ರು. ರೆಡ್ಡಿ ಅವರು ಈ ಹಿಂದೆ ನಮ್ಮ ವಿರುದ್ಧವೇ ದೂರವನ್ನು ಕೊಟ್ಟಿದ್ರು, ನಮ್ಮನ್ನ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು, ನಮ್ಮ ವಿರುದ್ಧ ಕೆಡ್ಡವನ್ನು ತೋಡಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಅದರ ಬೆನ್ನಲ್ಲೇ ರೆಡ್ಡಿಗೆ ಒಂದು ತಿಂಗಳಿಂದ ಇಡೀ ಸರ್ಕಾರ ಕೆಡ್ಡವನ್ನು ತೋಡಿದ್ದು ಕೂಡ ಅರಿವು ಕೂಡ ಜನಾರ್ದನ್ ರೆಡ್ಡಿಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಈ ಚುನಾವಣೆ ಮುಗಿದ ಬಳಿಕ ನನ್ನನ್ನ ಅರೆಸ್ಟ್ ಮಾಡ್ತಾರೆ ಎಂಬ ಮುನ್ಸೂಚನೆ ಇರ್ತಂತ ಜನಾರ್ದನ್ ರೆಡ್ಡಿ ಅವರು ಒಂದ್ ಕಡೆ ಡಿಕೆ ಶಿವಕುಮಾರ್ ಕೂಡ ವಾರ್ನ್ ಮಾಡಿರುವಂತದ್ದು. ಈ ವಾರ್ನಿಂಗ್ ಹಿನ್ನೆಲೆಯಲ್ಲೇ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಯಾವುದೇ ಕಾರಣಕ್ಕೂ ರಾಮುಲುಗೆ ಸಪೋರ್ಟ್ ಮಾಡಬಾರ್ದು ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಮತ್ತು ಅಲ್ಲಿ ತಮ್ಮ ಆಪ್ತರನ್ನು ಕೂಡ ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಬಳಸಿಕೊಳ್ಳಿಲ್ಲ. ಹಾಗಾಗಿ ಅನಿವಾರ್ಯ ಕಳೆದ ಚುನಾವಣೆ ಮೂರು ದಿನಗಳ ಇರುವಂತೆ ನಾಪತ್ತೆ ಆಗಿರುವಂತ ಜನಾರ್ದನ್ ರೆಡ್ಡಿ ಈ ಸುಳಿವನ್ನು ಅರಿತೇ ಜನಾರ್ದನ್ ರೆಡ್ಡಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಸರ್ಕಾರದ ಅಷ್ಟು ಪ್ಲಾನ್ ಕೂಡ ಅವರ ಆಪ್ತರ ಮುಖಾಂತರ ಅಂದ್ರೆ ಪೊಲೀಸ್ ಅಧಿಕಾರಿಗಳ ಮುಖಾಂತರೇ ಜನಾರ್ದನ್ ರೆಡ್ಡಿಗೆ ತಲುಪಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಹಾಗಾಗಿ ಜನಾರ್ದನ್ ರೆಡ್ಡಿ ಎಸ್ಕೇಪ್ ಆಗಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್, ಓಕೆ, ಈಗ ಇಷ್ಟೆಲ್ಲ ಪ್ರಕರಣಗಳು ಆದ್ರೂ ಕೂಡ ಒಂದ್ ಕಡೆ ಎಲ್ಲೋ ಮುನ್ಸೂಚನೆಯನ್ನ ಕೊಟ್ಟಿದ್ರು ಡಿಕೆಶಿ ತಮ್ಮ ಆಪ್ತರ ಮೂಲಕ ಅಥವಾ ಜನಾರ್ದನ್ ರೆಡ್ಡಿ ಆಪ್ತರಿಗೂ ಕೂಡ ಈ ಮುನ್ಸೂಚನೆಯನ್ನ ನೀಡಿದ್ರು. ಯಾವ್ದಾದ್ರು ಒಂದು ವೇಳೆ ಎಲೆಕ್ಷನ್ ನಲ್ಲಿ ತನ್ನ ಪಾತ್ರವನ್ನ ತೋರಿಸಿದ್ರೆ ಅಥವಾ ಇದರಲ್ಲಿ ಇಂಟರ್ಫಿಯರ್ ಆದ್ರೆ ಮತ್ತೊಮ್ಮೆ ಅರೆಸ್ಟ್ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಅಲ್ಲೂ ಕೂಡ ಮತ್ತೆ ಜನಾರ್ದನ್ ರೆಡ್ಡಿ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾತನಾಡುವಂತ ಪ್ರಯತ್ನನೇ ಮಾಡಿದ್ರು. ಇವೆಲ್ಲದರ ಫಲಶ್ರುತಿನ ಇದರ ಇಂಪ್ಯಾಕ್ಟ್ ಇವತ್ತಿನ ಈ ಒಂದು ಬೆಳವಣಿಗೆನ ಹೇಗೆ?
ನವಿತಾ ಜೈನ್ ಡಿ ಕೆ ಶಿವಕುಮಾರ್ ಚಾಲಾಕಿ ರಾಜಕಾರಣಿ ಆಗಿರುವಂತದ್ದು ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಅವರ ಸಂಬಂಧ ಕೂಡ ಚೆನ್ನಾಗಿರುವಂತದ್ದು. ಜನಾರ್ದನ್ ರೆಡ್ಡಿಯ ಪುತ್ರಿಯ ಮದುವೆಯಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ವಿಶ್ ಮಾಡಿ ಕೂಡ ಬಂದಿರುವಂತದ್ದು. ಆದ್ರೆ ಬಳ್ಳಾರಿ ಲೋಕಸಭಾ ಉಪಚುನಾವಣೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ ಚಿದಾನಂದ್ ಪಟೇಲ್ ನಿಮ್ಮಿಂದ. ಈಗಾಗಲೇ ಪೊಲೀಸ್ ಕಮಿಷನರ್ ಆಗಿರುವಂತಹ ಅಲೋಕ್ ಕುಮಾರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಏನ್ ಹೇಳ್ತಾರೆ ನೋಡೋಣ ನೇರ ಪ್ರಸಾರದಲ್ಲಿ. ನೋ ಧಮಾಕ, ಓನ್ಲಿ ದಿವಾಲಿ. ಅದು ಕೊಡ್ತಾ ಇದ್ದಾರಲ್ಲ, ಪ್ರೆಸ್ ನೋಟ್ ಕೊಡ್ತಾವ್ರೆ. ಡಿ ಜಿ ಮೇಡಮ್ ನೋಟ್ ಆಕ್ಚುಲಿ ಬಹಳ ಇನ್ಕರೆಕ್ಟ್ ಇದೆ. 1500 ಇನ್ವೆಸ್ಟರ್ಸ್ ಅಷ್ಟೇ ತೋರಿಸಿದೆ. ಅದು 30,000ಗಿಂತ ಮೇಲೆ ಇನ್ವೆಸ್ಟರ್ಸ್ ಟೋಟಲ್ ಇದೆ. ಆಯ್ತಪ್ಪ, ಓಕೆ ರೋಲ್. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬೆಂಗಳೂರು ನಗರ ಪೊಲೀಸರ ವತಿಯಿಂದ 30,000 ಇನ್ವೆಸ್ಟರ್ಸ್. ಇವತ್ತು ಮುಖ್ಯವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಬೆಂಗಳೂರು ನಗರದ ಡಿಜೆ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆಂಬಿಡೆಂಟ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಸಂಸ್ಥೆ ಈಗ ಸುಮಾರು 1.5 ವರ್ಷ 2 ವರ್ಷಗಳ ಕಾಲದಿಂದ ಜನರಿಗೆ ಅವರ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಅದರಿಂದ ಹೆಚ್ಚಿನ ಒಂದು 30ರಿಂದ 40% ಬಡ್ಡಿಯನ್ನು ಪ್ರಾಫಿಟ್ ರೂಪದಲ್ಲಿ 4 ತಿಂಗಳಿಗೆ ಕೊಡ್ತೀವಿ. ನೀವು 4 ತಿಂಗಳಿಗೆ ಇದರಲ್ಲಿ ಹೂಡಿಕೆ ಮಾಡಿದರೆ ಒಂದೊಂದು ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತ ಒಂದು ಆಸೆಯನ್ನು ತೋರಿಸಿ ಸಾಕಷ್ಟು ಕಡೆಯಿಂದ ಸಾಕಷ್ಟು ಜನರ ವತಿಯಿಂದ ಇದು ಒಂದು ಡಿಪಾಸಿಟ್ಗಳನ್ನು ಅವರು ತೆಗೆದುಕೊಳ್ತಾ ಇದ್ದರು. ಕೆಲವು ಜನ ಹಾಕಿದವರು ಮತ್ತೆ ಅವರಿಗೆ ಸ್ವಲ್ಪ ಹಣ ಬಂದಿದೆ, ಅದು ನೋಡಿ ಮತ್ತು ಜಾಸ್ತಿ ಹಣವನ್ನು ಮತ್ತು ಈ ಕಂಪನಿಯಲ್ಲಿ ಅವರು ಹೂಡಿಕೆ ಮಾಡಿದ್ದಾರೆ. ಈ ಕಂಪನಿಯಲ್ಲಿ ಅವರು ಏನು ಪ್ರಾಮಿಸ್ ಮಾಡಿದ್ದಾರೆ ಆ ಪ್ರಾಮಿಸ್ ಪ್ರಕಾರ ಅವರು ಹಣವನ್ನು ಹಿಂದಿರಿಸದೆ ಅಥವಾ ಪ್ರಾಫಿಟ್ ಅನ್ನು ಕೊಡದೇ ಇರುವುದರಿಂದ ಸಾರ್ವಜನಿಕರಲ್ಲಿ ಕೆಲವೊಂದು ಕಂಪ್ಲೇಂಟ್ಸು ನಮ್ಮ ಡಿಜೆ ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹಿಂದಿನ ವರ್ಷನೇ ರಿಜಿಸ್ಟರ್ ಆಗಿದ್ದು, ಆ ಪ್ರಕರಣಗಳ ಮತ್ತು ಇತ್ತೀಚೆಗೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ದೂರುಗಳು ಬಂದಿದ್ದ ಹಿನ್ನೆಲೆಯಲ್ಲಿ ಹಿಂದಿನಿಂದಲೂ ಸಹ ಈ ಪ್ರಕರಣವನ್ನು ಸಿಸಿಬಿ ಅವರು ಬೆಂಗಳೂರು ನಗರದ ಸಿಸಿಬಿ ಅವರಿಗೆ ವಹಿಸಲಾಗಿತ್ತು. ಈ ಸಿಸಿಬಿ ಅವರು ಅಲೋಕ್ ಕುಮಾರ್ ಅವರು ಮತ್ತು ಗಿರೀಶ್ ಅವರು ಬಂದ ನಂತರ ಇದ ಒಂದು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದು, ಅದರ ಅಂಗವಾಗಿ ಇನ್ವೆಸ್ಟಿಗೇಷನ್ನಲ್ಲಿ ಆರೋಪಿ ಏನು ಫರೀದ್ ಅನ್ನೋನು ಇದ್ದಾನೆ, ಆ ಫರೀದ್ ಅನ್ನೋರ ಬಗ್ಗೆ ನಾವು ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಅಂದರೆ ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ನಲ್ಲಿ ಅವರ ಮೇಲೆ ಒಂದು ಜನವರಿ ತಿಂಗಳಿನಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರ ಒಂದು ದಾಳಿ ನಡೀತದೆ ಕಂಪನಿ ಮೇಲೆ. ಆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರಿಂದ ಇವರಿಗೆ ಒಂದು ಅನುವು ಮಾಡಿಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಮೇರೆಗೆ 18 ಕೋಟಿ ರೂಪಾಯಿಗಳನ್ನು ಅವರ ಒಂದು ಅಕೌಂಟಿಂದ ಬೆಂಗಳೂರು ನಗರದ ರಮೇಶ್ ಕೊಠಾರಿ ಅನ್ನೋ ಒಂದು ಅವರ ಅಕೌಂಟಿಗೆ 18 ಕೋಟಿ ರೂಪಾಯಿಗಳನ್ನು ಬ್ಯಾಂಕ್ ಅಕೌಂಟ್ ಮುಖಾಂತರ ಅವರು ಟ್ರಾನ್ಸ್ಫರ್ ಮಾಡಿರ್ತಾರೆ, ವರ್ಗಾವಣೆ ಮಾಡಿರ್ತಾರೆ. ಅದನ್ನು ಜಾಲ ಹಿಡಿದು ಅವರನ್ನು ರಮೇಶ್ ಕೊಠಾರಿ ಅಂಬಿಕಾ ಜ್ಯುವೆಲರ್ಸ್ ಅವರನ್ನು ವಿಚಾರಣೆ ಮಾಡಿದಾಗ ಅವರು ಬಳ್ಳಾರಿಯ ಇನ್ನೊಬ್ಬ ಜ್ಯುವೆಲರು, ಅವನ ಹೆಸರು ರಮೇಶ್, ಜ್ಯುವೆಲರಿ ಅಂಗಡಿಯನ್ನು ರಾಜಮಹಲ್ ಜ್ಯುವೆಲರಿ ಮಾಲೀಕನಾದಂಥ ಇನ್ನೊಬ್ಬ ರಮೇಶ್, ಬಳ್ಳಾರಿಯ ರಮೇಶ್ ಅವರು ನನಗೆ ಇದು ಗೋಲ್ಡ್ ಬೇಕು, ಆ ಗೋಲ್ಡ್ಗೋಸ್ಕರ ನಿಮಗೆ ಹಣ ಬರುತ್ತಾ ಇದ್ದೇವೆ, 18 ಕೋಟಿ ಗೋಲ್ಡ್ ಕೊಡಿ ಅಂತ ಹೇಳೋದಕ್ಕೆ ನಾನು ಅವರಿಗೆ 57 kg ಗೋಲ್ಡ್ ಈ ರಮೇಶ್ ಅಲ್ಲಿ ರಾಜಮಹಲ್ ಜ್ಯುವೆಲರ್ ಅವರಿಗೆ 57 kg ಚಿನ್ನದ ಗಟ್ಟಿ ರೂಪದಲ್ಲಿ ಬುಲಿಯನ್, ರಮೇಶ್ ಕೊಠಾರಿ ಅನ್ನೋರು ಬುಲಿಯನ್ ಡೀಲರ್ ಅವರು ಬುಲಿಯನ್ ರೂಪದಲ್ಲಿ ಅವರಿಗೆ ಕೊಟ್ಟಿದ್ದೀನಿ ಅಂತ ಅವರು ಹೇಳಿಕೆ ನೀಡಿರ್ತಾರೆ. ಆ ಹೇಳಿಕೆ ಮೇಲೆ ಮತ್ತೆ ರಮೇಶ್ ಜ್ಯುವೆಲರನ್ನ ದಸ್ತಗಿರಿ ಮಾಡಿ ವಿಚಾರಣೆ ಮಾಡಲಾಗಿ ಅವರು ಈ ಹಣವನ್ನು ಜನಾರ್ದನ್ ರೆಡ್ಡಿ ಅವರ ಆಪ್ತ ಸಹಾಯಕನಾದಂಥ ಆಲಿ ಖಾನ್ ಅವರಿಗೆ ಈ ಹಣವನ್ನು ಈ ಬಂಗಾರವನ್ನು ನಾನು ಕೊಡಿಸಿದ್ದೀನಿ ಅಂತ ರಮೇಶ್ ಜ್ಯುವೆಲರ್ ಹೇಳಿದ್ರಿಂದ ಈಗ ಆ ಪ್ರಕರಣ ತನಿಖೆಯನ್ನು ಆಲಿ ಖಾನ್ಗೋಸ್ಕರ ಮತ್ತು ಜನಾರ್ದನ್ ರೆಡ್ಡಿಗೋಸ್ಕರ ನಮ್ಮ ಸಿಸಿಬಿ ಪೊಲೀಸರು ಈ ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಕರಣದಲ್ಲಿ ಕಾನೂನಿನ ಪ್ರಕಾರ ಏನು ಕ್ರಮ ಜರುಗಿಸಬೇಕು ಆ ಕ್ರಮ ಜರುಗಿಸಲು ನಾವು ಮುಂದಾಗಿದ್ದೇವೆ. During the year 2017 or 16, a company by name Ambident has started its business in DJ Halli police station limits of Bangalore city.
promising the people that if they invest into their company, they will give 30 to 40% returns per month in the form of profits. Believing them, a lot of thousands of people have invested their money. To gain confidence, they have returned some money to some of the investors. Based on that, more and more money got deposited into this company. To that effect, when he has failed to fulfill the promise, in the year 2017, some cases have been registered against the Ambident company. And in the month of January or February this year, I think the enforcement department has also raided the company. Based on then recently, as he has not fulfilled this promise of giving the profits or giving back the principal amount, people have complained in large number to the Bangalore City Police. Depending on the seriousness, we have handed over the CCB police have taken up the investigation of this case under the supervision of Girish and the Alok Kumar. As the probe was going on, a particular transaction of 18 crore was located. When it was identified, it was found that from the Ambident company, 18 crores have been transferred to one account which belongs to one Ramesh Kothari, who runs a bullion business in the name of Ambika Jewelers. When questioned, Ramesh Kothari told that he has given 57 kg of gold to another Ramesh of Ballari, who runs a Ramesh Jeweler business. When the Ramesh Jeweler business person was questioned by the CCB, he has disclosed that he has taken 57 kg gold from Ramesh and that gold was handed over to Janardhan Reddy's PA Ali Khan. Based on that information, the investigation is going on further. Is there any direct link of Janardhan Reddy in this case? There have been taken some meetings between Farid and there are some meetings which have taken place. In what connection, what another, we will during the course of investigation only we will be in a position to disclose that. So there are reports that Mr. Janardhan Reddy promised this Farid that he can quash the case with ED links that he has. Is it? See, that is no. What Farid is claiming that he has paid the money that because Janardhan Reddy and the other concerned people have promised him that they will help him out in the ED case. Could you contact Janardhan Reddy? No, not yet. We are no. The CCB is after Ali Khan and Janardhan Reddy. So, Farid has been arrested. Ramesh Kothari, what jewelry it is? Rajmahal jewelry. Ramesh has been arrested, and this Ramesh Kothari has been questioned, and some other people have been questioned. ಡಿಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆಂಬಿಡೆಂಟ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಸಂಸ್ಥೆ ಈಗ ಸುಮಾರು 1.5 ವರ್ಷ 2 ವರ್ಷಗಳ ಕಾಲದಿಂದ ಜನರಿಗೆ ಅವರ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಅದರಿಂದ ಹೆಚ್ಚಿನ ಒಂದು 30 ರಿಂದ 40% ಬಡ್ಡಿಯನ್ನು ಪ್ರಾಫಿಟ್ ರೂಪದಲ್ಲಿ 4 ತಿಂಗಳಿಗೆ ಕೊಡ್ತೀವಿ, ನೀವು 4 ತಿಂಗಳಿಗೆ ಇದರಲ್ಲಿ ಹೂಡಿಕೆ ಮಾಡಿದರೆ ಒಂದೊಂದು ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತ ಒಂದು ಆಸೆಯನ್ನು ತೋರಿಸಿ ಸಾಕಷ್ಟು ಕಡೆಯಿಂದ ಸಾಕಷ್ಟು ಜನರ ವತಿಯಿಂದ ಇದು ಒಂದು ಡಿಪಾಸಿಟ್ಗಳನ್ನು ಅವರು ತೆಗೆದುಕೊಳ್ತಾ ಇದ್ರು. ಕೆಲವು ಜನ ಹಾಕಿದವರು ಮತ್ತೆ ಅವರಿಗೆ ಸ್ವಲ್ಪ ಹಣ ಬಂದಿದೆ, ಅದು ನೋಡಿ ಮತ್ತು ಜಾಸ್ತಿ ಹಣವನ್ನು ಮತ್ತು ಈ ಕಂಪನಿಯಲ್ಲಿ ಅವರು ಹೂಡಿಕೆ ಮಾಡಿದ್ದಾರೆ. ಈ ಕಂಪನಿಯಲ್ಲಿ ಅವರು ಏನು ಪ್ರಾಮಿಸ್ ಮಾಡಿದ್ದಾರೆ ಆ ಪ್ರಾಮಿಸ್ ಪ್ರಕಾರ ಅವರು ಹಣವನ್ನು ಹಿಂದಿರಿಸದೆ ಅಥವಾ ಪ್ರಾಫಿಟ್ ಅನ್ನು ಕೊಡದೇ ಇರುವುದರಿಂದ ಸಾರ್ವಜನಿಕರಲ್ಲಿ ಕೆಲವೊಂದು ಕಂಪ್ಲೇಂಟ್ಸು ನಮ್ಮ ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ
ಹಿಂದಿನ ವರ್ಷನೇ ರಿಜಿಸ್ಟರ್ ಆಗಿದ್ದು. ಬೆಂಗಳೂರು ನಗರದ ಡಿ.ಜೆ. ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಆಂಬಿಡೆಂಟ್ ಅಂತ ಒಂದು ಇನ್ವೆಸ್ಟ್ಮೆಂಟ್ ಸಂಸ್ಥೆ ಈಗ ಸುಮಾರು 1.5 ವರ್ಷ 2 ವರ್ಷಗಳ ಕಾಲದಿಂದ ಜನರಿಗೆ ಅವರ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಅದರಿಂದ ಹೆಚ್ಚಿನ ಒಂದು 30ರಿಂದ 40% ಬಡ್ಡಿಯನ್ನು ಪ್ರಾಫಿಟ್ ರೂಪದಲ್ಲಿ 4 ತಿಂಗಳಿಗೆ ಕೊಡ್ತೀವಿ. ನೀವು 4 ತಿಂಗಳಿಗೆ ಇದರಲ್ಲಿ ಹೂಡಿಕೆ ಮಾಡಿದರೆ ಒಂದೊಂದು ತಿಂಗಳಿಗೆ ಇಷ್ಟು ಕೊಡ್ತೀವಿ ಅಂತ ಒಂದು ನ್ಯಾಯಾಲಯದ ಮುಂದೆ ಅವರು ಹಾಜರುಪಡಿಸಿದಾಗ ಅಲ್ಲಿ ಯಾರು ಅಲಿಗೇಷನ್ಸ್ ಮಾಡಿಲ್ಲ. ಅವರು ನ್ಯಾಯಾಲಯದ ಮುಂದೆ ಇಲ್ಲ ಪೊಲೀಸರು ಈ ಥರ ನಮ್ಗೆ ಹಲ್ಲೆ ಮಾಡಿದ್ರು ಅಂತ. ಈಗೇನೋ ಅಲಿಗೇಷನ್ಸ್ ಮಾಡ್ತಾ ಇದ್ದಾರೆ ನೀವು ಹೇಳ್ದಂಗೆ, ಅದನ್ನು ಖಂಡಿತ ನಾವು ಪರಿಶೀಲನೆ ಮಾಡ್ತೀವಿ. ಯಾರು ಇಲ್ಲ, ಅದು ನಾವು ಇನ್ವೆಸ್ಟಿಗೇಷನ್ನಲ್ಲಿ ಫರೀದ್ ನಮ್ಗೆ ಹೇಳಿದ್ದು ಇದನ್ನು ಮಾತ್ರ ಹೇಳಿದ್ದಾರೆ. ನಾವು ಒಂದು ಎಂಟೈರ್ ಬ್ಯಾಂಕ್ ಅಕೌಂಟ್ ಒಂದು 12 ಬ್ಯಾಂಕ್ ಅಕೌಂಟನ್ನು ನಾವು ಸೀಸ್ ಮಾಡಿದ್ವಿ. ಪ್ರತಿಯೊಂದು ಬ್ಯಾಂಕ್ ಟ್ರಾನ್ಸಾಕ್ಷನು ಮತ್ತು ಪ್ರತಿಯೊಂದು ಯಾರ್ಯಾರು ಎಲ್ಲಿ ಅನ್ನೋದನ್ನು ನಾವು ವಿವರವಾದಂಥ ತನಿಖೆ, ಒಂದು ವಿಶೇಷ ತನಿಖೆ ತಂಡವನ್ನು CCB ಅವರು ಮಾಡಿದ್ದಾರೆ. ಆ ತನಿಖೆ ತಂಡದಲ್ಲಿ ಇವೆಲ್ಲ ಏನೇನು ಆಯಾಮಗಳಲ್ಲಿ ಏನು ಪ್ರಶ್ನೆಗಳು ಬರ್ತದೆ ಎಲ್ಲ ತನಿಖೆ ಮಾಡಲಾಗುತ್ತೆ. ಪಾರ್ಡನ್? ಡೆಫಿನೆಟ್ಲಿ. ಇಲ್ಲ, ಇನ್ನೂ ಆಗಿಲ್ಲ. ಅದೇ 57 kg ಗೋಲ್ಡ್ ಅನ್ನು ಈಗ ರಿಕವರಿ ಮಾಡಬೇಕಾಗಿದೆ. ನಾಟ್ ಯೆಟ್, ವಿ ವಿಲ್ ಬಿ ಡೂಯಿಂಗ್ ಇನ್ ದಿ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್. ಏನು ಈಗ ಹೇಳಬೇಕು. ಈಗ ಒಬ್ರು ಕೊಟ್ಟಿದ್ದ, ರಮೇಶ್ ಹೇಳಿದ್ದಾನೆ ನಾನು ಅಲಿಖಾನ್ ಕೊಟ್ಟಿದ್ದೀನಿ ಅಂತ. ಅಲಿಖಾನ್ ಬಂದ ಮೇಲೆ ಅಲಿಖಾನ್ ಕೇಳ್ತೀವಿ, ಅವನು ಯಾರಿಗೆ ಕೊಟ್ಟಿದ್ದಾನೆ ಅದು ಕೇಳ್ತೀವಿ. ಯಾರಿಂದ ಅನ್ನೋದು ಈಗ ಲಿಂಕ್ ಹೆಂಗೆ ಬರ್ತದೆ? ಫರೀದ್ ಏನು ಹೇಳ್ದ, ಅವನು ಅಂಬಿಕಾ ಜ್ಯುವೆಲರ್ಸ್ಗೆ ಕೊಟ್ಟಿದ್ದ ಅಂದ. ಅವನಿಗೆ ಇದ ಮೇಲೆ ನಾನು ರಮೇಶ್ ಜ್ಯುವೆಲರ್ ಕೊಟ್ಟಿದ್ದೀನಿ ಅಂದ. ಅವನೇನಂತ ಇದ್ದಾನೆ, ಅವನಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಎ ಲಿಂಕ್ ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್ ವಿಚ್ ವಿ ವಿಲ್ ಬಿ ಡೂಯಿಂಗ್. See, I have also just now before coming here, I have also seen the TV. They are also claiming that he has got an anticipatory bail. If it is so, we will have to verify which court has given and what conditions have been put and things like that. If necessary, we will take up that issue. Yeah. ಇಲ್ಲ, ಈಗ ರೆಡ್ಡಿ ಪಾತ್ರ ಪ್ರಕರಣದ ನೀವು ಇಷ್ಟನ್ನ ಕೇಳಿದ್ರೆ ರಾತ್ರಿ ಅಂತ ರಾಮಾಯಣ ಕೇಳ್ಬಿಟ್ಟು ಬೆಳಗ್ಗೆ ಏನಾಯ್ತು ಅಂತ ಹೇಳ್ತಾ ಇದ್ರಿ ನೀವು. ಅವನು ಏನು ಹೇಳ್ದ, ರೆಡ್ಡಿ ಅವರು ನನಗೆ ಇಡಿನಲ್ಲಿ ಸಹಾಯ ಮಾಡ್ತೀನಿ ಅಂತ ಹೇಳಿದಾನೆ. ಅದಕ್ಕೋಸ್ಕರ ಅಮೌಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ಅದನ್ನು ಪ್ರಾಪರ್ ಆಗಿ ಈಗ ಲಿಂಕ್ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಇಲ್ಲ ಇನ್ನು ಈಗ ಅದು ಈಗ ಬಂದಿದ್ದಂಥ ಮಾತು ನಾವು ಇಡಿ ಡಿಪಾರ್ಟ್ಮೆಂಟ್ದಲ್ಲಿ ಸಂಪರ್ಕದಲ್ಲಿ ಇಟ್ಕೊಂಡು ಇಡಿ ಏನು ಮಾಡಿದ್ದಾರೆ, ಯಾರು ಅಧಿಕಾರಿಗಳಿದ್ದಾರೆ, ಇದು ತನಿಖೆಯಲ್ಲಿ ಮಾಡಬೇಕಾಗತ್ತೆ. ಐ ಕೆನಾಟ್ ಸ್ಟ್ರೈಟ್ ಅವೇ ಸೆಟ್ ದಟ್ ಇಡಿ ಅಧಿಕಾರಿಗಳಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ನನಗೆ ಇನ್ವೆಸ್ಟಿಗೇಷನಲ್ಲಿ ಆಲೋಕ್ ಇದ್ದಾರೆ, ಆಲೋಕ್ ಅವರ ನೇತೃತ್ವದಲ್ಲಿ ಗಿರೀಶ್ ಅವರು ಇದ್ದಾರೆ. ಇಫ್ ದರ್ ಇಸ್ ಎ ಸಾಲಿಡ್ ಎವಿಡೆನ್ಸ್ ದಟ್ ವಿಲ್ ನಾಟ್ ಸ್ಪೇರ್ ಎನಿಬಡಿ, ಅಷ್ಟು ಕೇಳಬಹುದು. No, I am telling you, see, from morning, I am telling you, see, we have not given anything to the media so far. This is the reason we want to give an official version. From morning, all types of things are coming in the media. So, whether Janardhan Reddy will be summoned, if necessary, yes, he will be summoned. He will be arrested. Yeah, if it discloses, investigation discloses, he will be arrested. There is no doubt about it. But he No, see, in a cognizable offence, police doesn't need any such warrant. In a cognizable offence, police can summon anybody as part of their investigation. I don't need arrest warrants or search warrants. For search I need search warrants. For arresting, I don't need arrest warrants in a cognizable offence. Any police officer who is an SHO of the police station, he can arrest anybody who is involved in a cognizable offence without warrant. Even a citizen under 41 CRPs can arrest a fellow who is involved in a cognizable. ನೀವು ಕೂಡ ಅರೆಸ್ಟ್ ಮಾಡಬಹುದು ಒಬ್ಬ ಕಾಗ್ನಿಜಿಬಲ್ ಅಫೆನ್ಸ್ ನಲ್ಲಿ ಇದ್ದವನಿಗೆ. ಸಿಕ್ಕಿದ್ರೆ ನಿಮ್ಗೆ ಗೊತ್ತಿದ್ರೆ ಹ್ಯಾಂಡ್ ಓವರ್ ಮಾಡ್ಬೋದು, ಆಮೇಲೆ ಅರೆಸ್ಟ್ ಮಾಡಿ ನಮ್ಗೆ ಹ್ಯಾಂಡ್ ಓವರ್ ಮಾಡಬಹುದು ನೀವು. See, one is Farid is there, Janardhan is there.
and Brijesh Reddy is there. One more guy. His son. His son is there for his son. ಅದೇ ಬ್ರಿಜೇಶ್ ರೆಡ್ಡಿ ಅವರೇ ಇದನ್ನ ಡೀಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಈ ಡೀಲ್ ಅನ್ನ ಮಾಡಿಸಿದ್ದಾನು ಅಂತ. ಸಿ ಅಕ್ಯೂಸ್ಡ್ ಹೇಳೋ ಪ್ರಕಾರ ತಾಜ್ ವೆಸ್ಟ್ ಅನ್ನೆಲ್ಲ ಸಿಕ್ಕಿದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದಟ್ ಪರ್ಟಿಕ್ಯುಲರ್ ಡೇಟ್, find out from Taj West End whether they were there or not. These are all no things. ನೀವು ಅದಕ್ಕೆ ನೀವು ಕೂಡ ಹೋಗ್ತೀವಿ, ನೀವು ಎಲ್ಲ ಕಡೆ ಓಡಾಡ್ತಿಲ್ಲ. ಯಾವುದು ಏನು ಯಾರಿಗೆ ಲಿಂಕ್ ಹೇಳಿದ್ರು ಕನ್ನಡದಲ್ಲಿ? 2 ಕೋಟಿ ರೂಪಾಯಿ ಅವತ್ತು ತಾಜ್ ವೆಸ್ಟ್ ಎಂಡ್ ಕೇಸಲ್ಲಿ ಕ್ಯಾಶ್ ಕೊಟ್ವಿ, ಅದ್ರಲ್ಲಿ 1 ಕೋಟಿ ಇಡಿ ಆಫೀಸರ್ಗೆ ಪೇಡ್ ಆಗಿದೆ ಅನ್ನೋದು. ನೋಡಿಪ್ಪ, ಈಗ ಪ್ರತಿಯೊಬ್ಬರಿಗೆ ಏನಾದ್ರು ಏನ್ ಬೇಕಂದ್ರೆ ಅವ್ರು ಮಾತಾಡೋದು. ಐ ಹ್ಯಾವ್ ಆಸ್ ಅ ಪೊಲೀಸ್ ಆಫೀಸರ್ ಐ ಹ್ಯಾವ್ ಟು ಸ್ಪೀಕ್ ವಿತ್ ಎವಿಡೆನ್ಸ್. ಐ ಕೆನಾಟ್ ಟಾಕ್ ಆಸ್ ಎನಿಥಿಂಗ್. ಅವ್ನು ಹೇಳಿದಲ್ಲ ನಾನು ಹೇಳ್ಬಿಡ್ತೀನಿ ಅಂದಲ್ಲ. ಅವನು 2 ಕೋಟಿ ಕೊಟ್ಟಿದ್ದಾನೆ, 3 ಕೋಟಿ ಕೊಟ್ಟಿದ್ದಾನೆ ಅಂದ್ರೆ ಯಾರು ಅವ್ನು ತಗೊಂಡಿದ್ದ ಅವ್ನು ಹೇಳ್ಬೇಕಲ್ಲ, ಎಲ್ಲಿ ಕೊಟ್ಟಿದ್ದಾನೆ, ಏನು ಕೊಟ್ಟಿದ್ದಾನೆ, ಇದೆಲ್ಲ. ಸಿ ದಿಸ್ ಹ್ಯಾಸ್ ಟು ಬಿ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಇಫ್ ದಿ ED or whoever is there, we have to verify with the ED officials. Sir, what is the status of the ED case against this company? That's what I told in the beginning only. Now it has come to us, this deal, because that Janardhan Reddy has promised that he will help him in the ED case. Now the CCB team will be in touch with the ED officials and find out what happened to ED raid, whether somebody is involved or not. That will be looked into. ಅದೆಲ್ಲ ಹೇಳಕ್ ಬರುವುದಿಲ್ಲಪ್ಪ ನಿಮ್ಗೆ. ನಾನು ಸರ್ಟನ್ ಥಿಂಗ್ಸ್ ಐ ಕೆನಾಟ್ ಟೆಲ್ whom I am searching, where I am searching, will be arrested, whom all I will be arrested ಅಂತ ನಾನು ಹೆಂಗೆ ಹೇಳ್ಬೇಕು? ಅರೆಸ್ಟ್ ಮಾಡಿದ ಮೇಲೆ ನಿಮ್ಗೆ ಖಂಡಿತ ಹೇಳ್ತೀನಿ. ಕ್ವಶನ್ when I call him for questioning also, you will come to know, will definitely tell. That Girish will definitely look into that aspect. No, there is nothing like that, sir. Honestly, that is being spread. He was himself aware of these things so many days back. Okay. Now it's clarified that ಸೋರಿಕೆ ಆಗಿಲ್ಲ and ಅವ್ರಿಗೆ ಗೊತ್ತಿದೆ, ಅದಕ್ಕೋಸ್ಕರ ಅವರು ಬಹುಶಃ ಎಲ್ಲೇನೋ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಥರ ಅಲಿಗೇಷನ್ಸು CCB ಮೇಲೆ ಇಲ್ಲ. ನಾನು ಮತ್ತೇನೆ ಹೇಳ್ತಾ ಇದ್ದೀನಲ್ಲಪ್ಪ. See, I have gone to Bellary, we have gone to Bangalore in certain places. Some people might have gone to Hyderabad. ಆ ಇನ್ವೆಸ್ಟಿಗೇಷನ್ ನಾನು ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೇನೆ ಅಂದ್ರೆ ನೀವು ಅದು ಏನೋ ನನ್ನ ಕಾರನ್ನು ಹಿಂಬಾಲಿಸ್ಬಿಟ್ಟು ಆ ಬೆಂಗಳೂರಿಂದ ಹೈದರಾಬಾದ್ CCB ತಂಡ ಹಿಂಬಾಲಿಸ್ತೀರೇನೋ ಅಂತ. ಸೊ ಇಟ್ಸ್ ನಾಟ್ ದೇರ್ ಆರ್ ಸರ್ಟನ್ ಥಿಂಗ್ಸ್. ಇಫ್ ಐ ಗೆಟ್ ಹಿಮ್ ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು. ರಾಜ್ಮಹಲ್ ಜ್ಯುವೆಲರ್ದು ಅರೆಸ್ಟ್ ಆಗಿದ ಕೂಡಲೇ ಕನ್ಸರ್ನ್ ಜನಕ್ಕೆ ಗೊತ್ತಾಗಿದೆ ಅವ್ರ ಕಡೆ ಇದು ಕೇಸ್ ಬರ್ತಾ ಇದೆ. ಗೊತ್ತಾಯ್ತಾ? ಅವೊಂದು ಅರೆಸ್ಟ್ ಏನಿದೆ 1 ವಾರಕ್ಕಿಂತ ಜಾಸ್ತಿ ಆಗಿದೆ. ರಾಜ್ಮಹಲ್ ಜ್ಯುವೆಲರ್ ರಮೇಶ್ದು ಅರೆಸ್ಟ್ ಏನಿದೆ, ಅದೇ ಟೈಮ್ಗೆ ಬಳ್ಳಾರಿಯಲ್ಲಿ ಬೇರೆ ಯಾರು ಸಂಬಂಧಪಟ್ಟಿದ್ದಾರೆ ಅವ್ರಿಗೆ ಈ ಅರಿವು ಬಂದಿದ್ದಕ್ಕೆ ಈಗ ಇದು ಆ ಡೈರೆಕ್ಷನ್ ಇದು ಕೇಸ್ ಬರ್ತಾ ಇದೆ. ಅವರು ಈ ಅಲಿ ಖಾನ್ ಆಗ್ಲಿ ಬೇರೆ ಯಾರು ಆಗ್ಲಿ ಅವರು ತಮ್ಮ ಸೇಫ್ಟಿ ಮೆಜರ್ಸ್. ಈಗ ರಾಜ್ಮಹಲ್ ಬಳ್ಳಾರಿ ಅವನು ಕರೆಸಿದ್ವಿ, ಅವನು ಅರೆಸ್ಟ್ ಮಾಡಿದ್ವಿ, ಇವನು ಕರೆಸಿದ್ವಿ. ಆ ಕೋಚಿಂಗ್ ನಲ್ಲಿ ಗೊತ್ತಾಯ್ತು, ಅವ್ರು ಹೇಳಿದ್ದಾರೆ ಈ ತರ ಅಂತ. ಅದಕ್ಕೋಸ್ಕರ ಅವ್ರು ಹೋಗಿ ಹೇಳಿರ್ಬೇಕು ಇದು ನಿಮ್ಮ ಹೆಸರು ನಮ್ಮ ಹೆಸರು ಎಲ್ಲರ ಹೆಸರು ಬಂದಿದೆ ಅಂತ. ಪೀಪಲ್ ಮೈಟ್ ಹ್ಯಾವ್ ಬಿಕಮ್ ಲಿಟಲ್ ಅಲರ್ಟ್ ಆನ್ ದಟ್. No. Ramesh Kothari owns Ambika Jewellers. He is from Bangalore, who deals with the bullion also, the gold bullion business. He is the one who got 18 crores from Parit's account to his account, bank account. Sir, gold is it a fake bill and it is a money transaction? No, that's what I am telling. He is claiming that he has handed over 57 kg of gold. Okay. Now that gold has been taken by Ali Khan. Now, once I get the Ali Khan, then we will come to know. Sir, in the timing of these names, the emerging of names of Janardhan Reddy and all, because this is a 2017 case and almost after even Alok took charge, like everybody was aware and they were at it to track the case. After yesterday's elections and the results, Nothing to do with any elections. No. Had we done it before 3rd, you would have told it is done with the specific purpose of elections, putting them down. That's why we waited till 3rd. I am telling you, we waited for election to be over so that it is not politicized. That no, we are doing for this purpose. Please keep that in mind. We are working on this case for last 20 days. But we had that caution in mind that if we do anything before 3rd, then they will definitely say that the government ಮಾಡಿಸಿದ್ದಾರೆ ಇದು ಮಾಡಿದ್ದಾರೆ. It is
Completely the professional work being done by CCB under the leaders of CP, nothing else. That's all. ಸಿ ಇಸ್ ವೆರಿ ಕ್ಲಿಯರ್. ಒಂದು ವಾರ ಕೆಳಗಡೆ ನಾವು ರಮೇಶ್ ಅವನು ಬಂಗ್ಲಾರಿ ಅವನಿಗೆ ಹಿಡಿದಿದ್ವಿ, ಅದೆಲ್ಲ ಇದ್ರೆ ಅವಾಗ ನಾನು ಜನಾರ್ದನ್ ರೆಡ್ಡಿ ಅವಾಗ ಇದು ಅದಂತ ಹೇಳ್ಬಿಡ್ಬೋದು. ಮೊಳಕಾಲ್ಮೂರ್ಲಿ ಯಾವಾಗ ಭಾಷಣ ಕೊಡ್ತಾ ಇದ್ರೆ ನಾವು ಹಿಡಿಬಹುದಾಗಿತ್ತು ನಾ? ಇಲ್ಲ, ನೋ, ಇಟ್ ಇಸ್ ನಥಿಂಗ್ ಟು ಡೂ ವಿತ್ that time it would have given a different, altogether different dimension to this whole issue. As of now. Yes. 20 ಕೋಟಿ ಡೀಲ್ ಆಗಿದೆ, 18 ಕೋಟಿ ಚಿನ್ನದ ಮುಖಾಂತರ ಪಡ್ಕೊಂಡಿದ್ದೀನಿ, 2 ಕೋಟಿ ಅಲ್ಸಿ ನೋಡಿ, ಅದನ್ನ ಹೇಳ್ತಾ ಇದ್ದೀನಿ. ಅವನು ಕ್ಯಾಶ್ ಕೊಡ್ತೀನಿ ಅಂತಾರೆ, ಅವ್ನು ನಂಗೆ ಕ್ಯಾಶ್ ತಗೊಂಡಿಲ್ಲ, ನಾನು ತಗೊಂಡಿದ್ದು 18 ಕೋಟಿ ಅಂತಾನೆ. 18 ಕೋಟಿಗೆ ಐ ಹ್ಯಾವ್ ಪಕ್ಕಾ ರಿಕಾರ್ಡ್ಸ್ ಸೋ ದಟ್ ದಿಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ ಫ್ರಮ್ ಎಕ್ಸ್ ಅಕೌಂಟ್ ಟು ವೈ ಅಕೌಂಟ್. ಇದಕ್ಕಂತೂ ಕ್ಲಿಯರ್ ಆಗಿ 18 ಕೋಟಿಗೆ ನಾವು ಹೂವರ್ ಹ್ಯಾಸ್ ರಿಸೀವ್ಡ್ ದಟ್ ಫೆಲೋ ಹ್ಯಾಸ್ ಟು ಎಕ್ಸ್ಪ್ಲೈನ್ ಟು ಮೀ. ದಟ್ಸ್ ವೆರಿ ಕ್ಲಿಯರ್. ಇವನು ಹೇಳ್ತಾನೆ, ನಾನು ಎಲ್ಲರಿಗೂ 20 ಕೋಟಿ ಕೊಟ್ಟಿದ್ದೀನಿ, 4 ಕೋಟಿ ಕೊಟ್ಟಿದ್ದೀನಿ, ಆ ಕ್ಯಾಶ್ ಕೊಟ್ಟಿದ್ದೀನಿ, ಈ ಕ್ಯಾಶ್ ಕೊಟ್ಟಿದ್ದೀನಿ, ತಗೊಂಡಿದ್ದವನು ನಾನು ತಗೊಂಡಿಲ್ಲ ಅಂತ ಹೇಳಿ. ದೇರ್ ಶುಡ್ ಬಿ ಸಮ್ ಪ್ರೂಫ್ ಟು ಶೋ whether it is in form of cash also, if he has given, where, when, how. These are all the questions will be raised. ಇದು ಪೊಲೀಸ್ ಕಮಿಷನರ್ ಆಗಿರುವಂತಹ ಸುನೀಲ್ ಕುಮಾರ್ ಅವರ ಮಾತು. ಯಾವ ರೀತಿಯಾಗಿ ಈ ಪ್ರಕರಣ ನಡೆದಿದೆ, ಯಾವ ರೀತಿಯಾಗಿ ಡೀಲ್ ನಡೆದಿದೆ, ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ